ಆತ್ಮೀಯ ಸಂಗೀತಾಸಕ್ತರಿಗೆ ನಾಯಕ್ ಸೀನಾ ಮ್ಯೂಸಿಕ್ ಪ್ರೊಡಕ್ಷನ್ ಟ್ಯುಟೋರಿಯಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಬಹಳಷ್ಟು ಜನ ನಮ್ಮ ಸ್ನೇಹಿತರು ಈ ಒಂದು ಕಮೆಂಟ್ಸ್ಗಳಲ್ಲಿ ಆಮೇಲೆ ಪರ್ಸನಲಿ ನಾನು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿಬಿಟ್ಟು ನೀವು ಎ ಐನ ಬರೀ ಒಂದೇ ವಿಡಿಯೋವನ್ನು ತಗೊಂಬಂದ್ರಿ, ಅದರ ಮುಂದಿನ ಒಂದು ಭಾಗವನ್ನು ನೀವು ತಿಳಿಸ್ಲಿಲ್ಲ. ನಮ್ಮದೇ ಒಂದು ಓನ್ ಕಾಂಪೋಸಿಷನ್, ನಮ್ಮ ತಲೆಯಲ್ಲಿ ಯಾವುದೋ ಒಂದು ಸಾಹಿತ್ಯ ಇದೆ, ಯಾವುದೋ ಒಂದು ಟ್ಯೂನ್ ಇದೆ, ಅದ್ರ ಥರನೇ ನಾವು ಸುನೋಗೆ ನಾವು ಹಾಕಿಬಿಟ್ಟು ಅದರದ್ದು ಒಂದು ಏನು ಔಟ್ಪುಟ್ ಇದೆಯಲ್ಲ ನಮಗೆ ಬರ್ತಾ ಇಲ್ಲ. ನಾವು ಏನು ಅಂದರೆ ಈ ಮಾವಿನ ಹಣ್ಣಿನ ಬೀಜ ಹಾಕಿದರೆ ಅಲ್ಲಿಂದ ಔಟ್ಪುಟ್ಟು ಬೇವಿನ ಬೀಜ ಬರ್ತಾ ಇದೆ, ಈ ಬೇವಿನ ಬೀಜ ಹಾಕಿದರೆ ಮಾವಿನ ಹಣ್ಣು ಬರ್ತಾ ಇದೆ. ಹಂಗಾಗ್ತಿದೆ. ನಮಗೆ ನಿಖರವಾದ ಒಂದು ಎಕ್ಸಾಕ್ಟ್ ಆದ ಒಂದು ಏನು ನಾವು ಏನು ಟ್ಯೂನ್ ಮಾಡ್ತೀವಿ ಅದಕ್ಕೆ ಒಂದು ಸರಿಯಾದ ಒಂದು ಔಟ್ಪುಟ್ಟೇ ಬರಬೇಕು. ನಾವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಆ ಥರ ರಿಸಲ್ಟ್ ಬರಬೇಕು. ಒಂದು ಪ್ರೊಫೆಷ್ನಲ್ ವೇ ಅಂದರೆ ಪಕ್ಕಾ ಒಂದು ಮೆಥಡು ಏನು, ಇದನ್ನು ದಯವಿಟ್ಟು ತಿಳಿಸ್ಕೊಡ್ರಿ ಅಂತೇಳಿ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದರು. ಅವರ ಒಂದು ಅಪೇಕ್ಷೆ ಮೇರೆಗೆ ಈ ವಿಡಿಯೋವನ್ನು ತರ್ತಾ ಇದ್ದೀನಿ. ಆಟೋಮೆಟಿಕಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ, ಯಾಕಂದರೆ ಎಲ್ಲದನ್ನು ನಿಮಗೆ ಹೇಳಬೇಕು. ಒಂದು ಏನೇ ಕೆಲಸ ಮಾಡಬೇಕಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ, ಅದು ಸಂಪೂರ್ಣವಾಗಿ ಹೇಳಲಿಲ್ಲ ಅಂತಂದರೆ, ಅದನ್ನು ಕೇಳುವ ತಾಳ್ಮೆ ನಿಮಗಿರಲಿಲ್ಲ ಅಂತಂದರೆ ಅದು ನಿಮಗೆ ಮುಟ್ಟಲಾರದು ಸ್ನೇಹಿತರೆ. ಇನ್ಸ್ಟಂಟ್ ಇಡ್ಲಿ, ಇನ್ಸ್ಟಂಟ್ ದೋಸೆ ಮಾಡುವಂಥ ಬಹಳಷ್ಟು ಚಾನಲ್ಗಳು ಇದ್ದಾವೆ. ಅಂತಹ ಚಾನಲ್ಗಳಿಗೆ ನೀವು ದಯವಿಟ್ಟು ಭೇಟಿ ಕೊಟ್ಬಿಟ್ಟು ಬೇಗನೆ ನೀವು ಕಲಿಬೇಕು ಅಂದರೆ, ಯಾಕಂದರೆ ಯಾವುದೇ ಒಂದು ಪ್ರೋಸೆಸ್ಸು ಅಂದರೆ ಅದಕ್ಕೆ ಟೈಮ್ ತನ್ನದೇ ಆದ ಒಂದು ಟೈಮ್ ತಗೊಳುತ್ತೆ ಸ್ನೇಹಿತರೆ. ಒಂದು ಕಾಯ್ದೆ ಪ್ರಕಾರ ಕಲಿಬೇಕು ಅಂದರೆ ನೀವು ನಿಮ್ಮ ಸಮಯವನ್ನು ಈ ವಿಡಿಯೋ ನೋಡೋದಕ್ಕೆ ಕೊನೆಯವರೆಗೆ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ ಎಲ್ಲಿನೂ ಸ್ಕಿಪ್ ಮಾಡದ ಹಾಗೆ ಈ ವಿಡಿಯೋವನ್ನು ನೋಡ್ರಿ ಸ್ನೇಹಿತರೆ. ಸುನೋ ಎ ಐಯನ್ನು ಬಳಸ್ಕೊಂಡ್ಬಿಟ್ಟು ನೀವೇನು ಮಾಡ್ತೀರಿ ಅಂದರೆ ನಿಮ್ಮ ಓನ್ ಕಾಂಪೋಸಿಷನನ್ನು ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ಸ್ಟ್ರೂಮೆಂಟೇಷನ್ ಎಲ್ಲ ಮಾಡಿಬಿಟ್ಟು ನೀವು ರಿಸಲ್ಟ್ ತೆಗಿತಾ ಇದ್ರಿ. ಬಹಳಷ್ಟು ಜನ ಕಂಪ್ಲೇಂಟು ಬಂದು ಏನಂದರೆ, ಸರ್ ನಾವು ಇಂಡಿಯನ್ ಟೈಪು ಅದಕ್ಕೆ ನಾವು ಫೀಡ್ ಮಾಡಿದರೆ ಅದು ವೆಸ್ಟರ್ನ್ ಟೈಪ್ ಕೊಡ್ತಾ ಇದೆ, ಅದು ನಮಗೆ ಸರಿ ಅನ್ನಿಸ್ತಾ ಇಲ್ಲ. ನಾವು ತಬಲಾ ಢೋಲಕ್ಕು ಇದು ಮಾಡಿದರೆ ಅದು ಏನೋ ಬೇರೆ ಏನೋ ಕೊಡ್ತಾ ಇದೆ ಅಂತ ಎಲ್ಲ ಕಂಪ್ಲೇಂಟ್ಗಳು ಬಂದಿದ್ವು ಸ್ನೇಹಿತರೆ. ಅದಕ್ಕಾಗ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ, ನನ್ನದೇ ಆದ ಒಂದು ಓನ್ ಕಾಂಪೋಸಿಷನನ್ನು ನಾನು ಆ್ಯಕ್ಚುಲಿ ಬಂಜಾರದಲ್ಲೇ ಹಾಡ್ತೀನಿ. ಮ್ಯೂಸಿಕ್ಕಿಗೆ ಯಾವುದೇ ಒಂದು ಲ್ಯಾಂಗ್ವೇಜ್ ಅನ್ನೋದು ಲಿಮಿಟೇಷನ್ ಇಲ್ಲ ಸ್ನೇಹಿತರೆ. ಸ್ವರವನ್ನು ಈ ಮೆಲೋಡಿಯನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಯಾಕಂದರೆ ಬೇರೆ ಯಾವುದೇ ಹಾಡು ತಗೊಂಡೆ ಅಂದರೆ ಅದು ಕಾಪಿರೈಟ್ ಆಗೋ ಸಾಧ್ಯತೆ ಇರುತ್ತೆ. ಮೊದಲಿಗೆ ಸ್ನೇಹಿತರೆ ಜಾಸ್ತಿ ಕೊರೆಯೋದು ಬೇಡ. ಮೊದಲಿಗೆ ಏನು ಮಾಡೋಣ ಅಂದರೆ, ನನ್ನದೇ ಆದ ಒಂದು ಟ್ಯೂನ್ ಇದೆ ಅಂದ್ಕೊಳ್ಳಿ. ನನ್ನ ತಲೆಯಲ್ಲಿ ಒಂದು ಟ್ಯೂನ್ ಇದೆ. ಅದನ್ನು ನಾನೇನು ಮಾಡ್ತೀನಿ, ನನ್ನ ಒಂದು ಸಿಂಗರ್ನ ಕಂಫರ್ಟಬಲ್ ಪಿಚ್ಚನ್ನು ಗುರುತಿಸ್ಕೋಬೇಕು. ಭಾಳಷ್ಟು ಜನ ಸಿಂಗರಿಗೆ ಯಾವುದೋ ಪಿಚ್ಚಲ್ಲಿ ಹಾಡಕ್ಕೆ ಕೊಟ್ಬಿಟ್ಟು ನೀವೆಲ್ಲ ಅವರನ್ನು ಸಾಯಿಸ್ಬಿಡ್ತೀರಿ. ಯಾಕೆ ಅಂದರೆ ಸ್ನೇಹಿತರೆ, ಅವರ ಕಂಫರ್ಟಬಲ್ ಪಿಚ್ಚಿಗೆ ನೀವೇನಾದರೂ ಹಾಡನ್ನು ಕೊಟ್ರಿ ಅಂತ ಅಂದರೆ 100% ಅವರು ತಮ್ಮ ಎಲ್ಲ 100%ಅನ್ನು ನಿಮ್ಮ ಹಾಡಲ್ಲಿ ಹಾಕ್ತಾರೆ. ಅದಕ್ಕಾಗಿ ಯಾವುದೋ ಒಂದು ಶ್ರುತಿದು ಫಿಮೇಲ್ ಪಿಚ್ಚಿಗೆ ಮಾಡಿರೋಂಥ ಟ್ರ್ಯಾಕನ್ನು ಕೊಟ್ಬಿಟ್ಟು ನೀವು ಹಾಡ್ರಿ ಅಂತ ಹೇಳಿದ್ರೆ ಅವರಿಗೆ ಲೋ ಪಿಚ್ ಆಗಿರುತ್ತೆ. ಲೋ ಪಿಚ್ ಆದಾಗ ಏನು ಮಾಡ್ತಾರೆ, ಆಟೋಮೆಟಿಕಲಿ ಅದು ಕ್ವಾಲಿಟಿ ಹೋಗುತ್ತೆ ಸ್ನೇಹಿತರೆ. ಇದನ್ನು ಬಹಳ ಗಮನವಿಡಬೇಕು. ಮೊದಲನೇ ಒಂದು ಪಾಯಿಂಟು, ಉದಾಹರಣೆಗೆ ಒಂದು ಹಾಡು, भूको मर जाव तोई भी मांगन खाए नी गोरिया, माँ तो कट जाव तोई केरी हेट नवे निरे गोरिया, झाड़ी जंगले ती लकड़ी न पाड़न पड़ जाव गोरिया. भूको मर जाव तोई भी मांगन खाए नी गोरिया, माँ तो कट जाव तोई केरी हेट नवे निरे गोरिया, झाड़ी जंगले ती लकड़ी न पाड़न पड़ जाव गोरिया, सूखी जमियाड़िन हारो भरो रे करल गोरिया. मारो गोरिया रे मारो गोरिया, तू मारो गोरिया रे गोरिया. ಇಷ್ಟು ಒಂದು ಟ್ಯೂನ್ ಅನ್ಕೊಳ್ಳಿ ಸ್ನೇಹಿತರೆ. ನಿಮ್ಮದೇ ಯಾವುದೋ ಒಂದು ಟ್ಯೂನ್ ಇದೆ ಅಂತ ತಿಳ್ಕೊಡ್ರಿ. ಇದನ್ನು ನಾವು ಸುನೋದಿಂದ ಹೇಗೆ ಎಕ್ಸಾಕ್ಟ್ ಒಂದು ಇದೇ ತರಹದ ಒಂದು ಹಾಡನ್ನು ಹೇಗೆ ತಗೋಬಹುದು ಅಂತ ಈ ಒಂದು ಇದರಲ್ಲಿ ನಿಮಗೊಂದು ವರ್ಕಿಂಗ್ ಎಕ್ಸಾಂಪಲ್ ತೋರಿಸ್ತೀನಿ. ಈ ಸಂಪೂರ್ಣ ವಿಡಿಯೋ ನೀವೇನಾದರೂ ನೋಡಿದ್ರಿ ಅಂದರೆ ಸ್ನೇಹಿತರೆ, ನಿಮ್ಮ ತಲೆಯಲ್ಲಿರೋ ಎಲ್ಲ ಕಾಂಪೋಸಿಷನನ್ನು ಸುನೋ ಎ ಐಯನ್ನು ಬಳಸಿಬಿಟ್ಟು ಆಮೇಲೆ ನಿಮ್ಮ FL ಸ್ಟುಡಿಯೋನ ಬಳಸಿಬಿಟ್ಟು ಸ್ನೇಹಿತರೆ, ನೀವು ಟೋಟಲಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟಿನ ಸಹಾಯವಿಲ್ಲದೆ ನೀವು ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಹಾಕಿ ನೀವು ನಿಮ್ಮ ಹಾಡನ್ನು ನೀವು ಪ್ರಿಪೇರ್ ಮಾಡ್ಕೊಳ್ತೀರಿ. ಇವಾಗ ನಾನು ಇದು ಎಫ್ ನನಗೆ ಇವಾಗ ನೆಗಡಿ ಆಗಿದೆ, ಸ್ವಲ್ಪ ಕಷ್ಟ ಆಗಿದೆ ಅಂದ್ಕೊಳ್ಳಿ, ಇನ್ನೂ ಇಳಿಸ್ಕೊತೀನಿ. भूको मर जाव तोई भी मांगन खाए नी गोरिया, माँ तो कट जाव तोई केरी हेट नवे निरे गोरिया, जड़ी जंगले ती लकड़ी न पा ಹೋಗ್ತಿದೆ.
भूखो मर जाव तो भी मांगन खाए नि गोरिया ಮಾತೋ ಕಟ್ ಜಾವ ತೋಯಿ ಕೆರಿ ಹೇಟ್ ನವೇ ನಿರೆ ಗೋರಿಯಾ. ಒಂದು ಏನು ಮಾಡ್ತೀನಿ ಅಂದರೆ ಡಿ ಶಾರ್ಪಿಗೆ ಹಾಡ್ತೀನಿ ಅಂದ್ಕೊಳ್ರಿ. ಮೊದಲಿಗೆ ಏನು ಮಾಡ್ಕೋಬೇಕು, ಪ್ಯಾಟ್ರನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂದು ಕಾರ್ಡ್ ಅಂತೇಳಿ ಕ್ರಿಯೇಟ್ ಮಾಡ್ಕೊಳ್ಳೋಣ. CHORD ಕಾರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ಈಗ ಕಾರ್ಡ್ ಅಂತ ಕ್ರಿಯೇಟ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಕಾರ್ಡ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಒಂದು ಮೈನರ್ ಕಾರ್ಡ್ ತಗೊಂಡೆ. ಓಹೋ ಟೆಂಪೋ 1 2 3 4 ಭೂಕೋ ಮರ್ ಜಾವ ತೋಯಿ ಬಿಮಂಗನ ಅಂದರೆ ಒಂದು 92 ಹತ್ರ ಇರ್ಬೋದು ಟೆಂಪೋ. ಭೂಕೋ ಮರ್ ಜಾವ ತೋಯಿ ಬಿಮಂಗನ ಖಾಯ್ ನಿ ಗೋರಿಯಾ 90 ಟೈಪ್ ಇನ್ ವ್ಯಾಲ್ಯೂ 90. ನಾನು ಎಲ್ಲದನ್ನು ಅನ್ಇಂಟರಪ್ಟೆಡ್ ಆಗಿ ಎಡಿಟ್ ಮಾಡಿದೆ, ಯಾಕಂದರೆ ಹೇಳೋದೇ ಸಾಕಾಗಿರುತ್ತೆ. ಇನ್ನು ಎಡಿಟ್ ಮಾಡ್ತಾ ಕೂರಕ್ಕೆ ನನಗೆ ಇಷ್ಟ ಇಲ್ಲ ಸ್ನೇಹಿತರೆ. ವಿಡಿಯೋ ಆಟೋಮೆಟಿಕಲಿ ಲಾಂಗ್ ಆಗುತ್ತೆ. ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ನೋಡ್ಕೋಬೋದು ನೀವು. 2 3 ಸ್ವಲ್ಪ ವೇಟ್ ಬರಲಿ. ಓಕೆ ಸ್ನೇಹಿತರೆ, ಇದೊಂದು ಪ್ಯಾಟ್ರನ್ ಮಾಡ್ಕೊಂಡ್ವಿ. ನಾವೇನು ಮಾಡೋಣ, ಇವಾಗ ಪ್ರಾಜೆಕ್ಟಲ್ಲಿ ಪೇಸ್ಟ್ ಮಾಡ್ತಾ ಹೋಗೋಣ. 2 3 4 भूखो मर जाव तोई भी मांगन खाए नि गोरिया मातो कट जाव तोई केरी हेट नवे निरे गोरिया मारो गोरिया रे मारो गोरिया तू मारो गोरिया रे गोरिया मारो फूलेडा रे मारो जीवेडा रे तू मारो सोनिया रे सोनिया. ಇಷ್ಟನ್ನೇ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಯಾಕಂದರೆ ಇಲ್ಲ ಅಂದರೆ ಲಾಂಗ್ ಆಗುತ್ತೆ ವಿಡಿಯೋ. ಓಕೆ, ಇದ್ಯಾವುದು ಹೊಸ ವರ್ಜನಲ್ಲಿ ಇಲ್ಲೇನೋ 1 ಕ್ಲಿಕ್ ಆಡಿಯೋ ರೆಕಾರ್ಡಿಂಗ್ ಅಂತ ಬರ್ತಿದೆ. ನೋಡೋಣ, ಇದನ್ನು ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ಡಿಲೇ ಬರುತ್ತಾ ಏನಾದರೂ ಅಂತ. ಇಂಟು ಪ್ಲೇ ಲಿಸ್ಟ್ ಆ್ಯಂಡ್ ಆಡಿಯೋ ಕ್ಲಿಪ್. ವಾವ್, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸಾಹೇಬ್ರು. भूखो मर जाव तोई भी मांगन खाए नि गोरिया मातो कट जाव तोई केरी हेट नवे निरे गोरिया जड़ी जंगले थी लकड़ी न पाड़न पड़ जाव गोरिया सूखी जमियाड़ी न हरो भरो रे करलच गोरिया मारो गोरिया रे मारो गोरिया तो मारो गोरिया रे गोरिया मारो सोनिया रे सोनिया. ಏಟೇಟ್ ಬೇಕು ಆಟಾಟೆ ಹಾಡಿ ಅಲ್ಲಿ ಹೊಂದಿಸ್ಬಿಟ್ಟೆ ನಾನು. ಓಕೆ ಸ್ನೇಹಿತರೆ, ಇವಾಗ ನಮ್ಮ ವಾಯ್ಸ್ ಓವರನ್ನು ನಾವು ಮಾಡ್ಕೊಂಡ್ವಿ. ಸ್ನೇಹಿತರೆ. ಇದನ್ನು ಸ್ವಲ್ಪ ಡಿಲೇ ಬರ್ತಿದೆಯಲ್ಲ, ಅದಕ್ಕೆ ಬಿಟ್ಟು ಏನು ಮಾಡಬೇಕು ಅಂದರೆ ಟ್ರ್ಯಾಕ್ ಮೋಡು ಅನ್ಅಸೈನ್ ಮಾಡಿದರೆ ಹೋಗ್ಬಿಡುತ್ತದು. ಓಕೆ. भूखो मर जाव तोई भी मांगन खाए नि गोरिया मातो. ಈ ಥರ ನೀವು ಕಾರ್ಡ್ ಹಾಕ್ಕೊಂಡು ಹಾಡಿದರೆ ಸ್ನೇಹಿತರೆ ತಾಳದಲ್ಲೂ ಇರ್ತೀರಿ, ಆಮೇಲೆ ಒಂದು ಇದರಲ್ಲೂ ಇರ್ತೀರಿ, ತಾಳದಲ್ಲೂ ಇರ್ತೀರಿ, ಶ್ರುತಿನೂ ತಪ್ಪಲ್ಲ. ಕೋ ಮರ ಜಾವ ತೋಯಿ ಬಿ ಮಾಂಗನ್ ಖಾಯೆ ನಿ ಗೋರಿಯಾ ಕೋ ಮರ ಜಾವ ತೋಯಿ ಕೋ ಭೂಕೋ ಮರ ಜಾವ ತೋಯಿ ಬಿ ಮಾಂಗನ್. ಓಕೆ, ನಾವು ಮುಂಚೆ ಏನು ಮಾಡ್ಕೊಂಡ್ವಿ ಅಂದರೆ ಈ ಒಂದು ಆಡಿಯೋ ಏನು ನಮ್ಮದು ವಾಯ್ಸ್ ಓವರ್ ಇದೆಯಲ್ಲ, ಇದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ. MP3 ಆಗಿ ನಾನು ಕನ್ವರ್ಟ್ ಮಾಡ್ಕೊತೀನಿ, ಯಾಕಂದರೆ ಚಿಕ್ಕ ಫೈಲ್ ಮಾಡ್ಕೊಳ್ಳೋದು ಬೆಸ್ಟು. ಸ್ಯಾಂಪಲ್ ಅಥವಾ ಭೂಕೋ ಅಂತ ಮಾಡ್ತೀನಿ, ಡೆಸ್ಕ್ಟಾಪ್ ಮೇಲೇ ನಾನು ಸೇವ್ ಮಾಡ್ಕೊತೀನಿ. ಇಲ್ಲಾಂದರೆ ಫಾರ್ಸುನೋ ಅಂತ ನಾನು ಜನ್ರೇಟ್ ಮಾಡೋದಕ್ಕೆ ಒಂದು ಫೋಲ್ಡರ್ ಮಾಡ್ಕೊಂಡಿದ್ದೀನಿ. ಫಾರ್ಸುನೋ ಇದರೊಳಗಡೆ ಭೂಕೋ ಅಂತೇಳಿ ಸೇವ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ರೆಂಡರ್ ಮಾಡ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ನಾನು ಹೇಳ್ತೀನಿ ಸ್ನೇಹಿತರೆ.
ಡಿಲೀಟ್ ಅಂತ ಮಾಡ್ತೀನಿ. ಫಾರ್ಸುನೋ ಅಂತ ಫೋಲ್ಡರ್ ಓಪನ್ ಆಯಿತು. ಅದರಲ್ಲಿ ಭೂಕೋ ಅಂತ ಮಾಡಿದ್ದೆ ನಾನು. ಅದನ್ನು ವಿಂಡೋಸ್ ಮೀಡಿಯಾ ಪ್ಲೇಯರಲ್ಲಿ ಭೂಕೋ ಮರ್ ಜಾವ ತೋಯಿ ಬಿಮಾಂಗನ್ ಖಾಯನಿ ಗೋರಿಯಾ. ನಾನು ಇವಾಗ ನಿಮ್ಮ ಒಂದು ಬರಹ ಪ್ಯಾಡನ್ನು ಓಪನ್ ಮಾಡಿಕೊಂಡು, ಯಾವುದೇ ಕನ್ನಡ ಟೈಪಿಂಗ್ ಮಾಡೋ ಒಂದು ಪ್ಯಾಡನ್ನು ಓಪನ್ ಮಾಡಿಕೊಂಡು, ಮೊದಲಿಗೆ ನಾನು 90 ಇಟ್ಕೊಂಡಿದ್ದೆ BPM. ಮೊದಲಿಗೆ ನಾನು ಬರ್ಕೊಳ್ತೀನಿ ಸ್ನೇಹಿತರೆ. ಸಾಂಗಿನ START ಸ್ಟಾರ್ಟ್, ಸಾಂಗಿನ ಸ್ಟಾರ್ಟು. ಆಮೇಲೆ ಅದಕ್ಕೆ BPM ಮೆನ್ಷನ್ ಮಾಡ್ತೀನಿ. ಶಿಫ್ಟ್ BPM ಸ್ಪೇಸ್ ಎಷ್ಟಿತ್ತು 90. ಆಮೇಲೆ ನೆಕ್ಸ್ಟು KEY ಸ್ಪೇಸ್ ಕೀ ಯಾವುದಿತ್ತು D#. ಮಾತೋ ಕಟ್ ಜಾವ ತೋಯ್ ಕೆರಿ ಹೇಟ್ ನವೇ ನಿರೆ ಗೋರಿಯ. ಓಕೆ. ಹಾಂ, ಶಿಫ್ಟ್ D#. ಈಗ ನಾನೇನು ಮಾಡ್ತೀನಿ ಅಂತ ಅಂದರೆ, ಏನಂದರೆ ಮೆಲೋಡಿಕ್ ಫ್ಲ್ಯೂಟು ಇಂಟ್ರೋ ಆಗಬೇಕು ಈ ಹಾಡಿಗೆ ಅಂತ ನಾನು ಟೈಪ್ ಮಾಡ್ತೀನಿ. ಅದು ಆದಮೇಲೆ ಮೆಲೋಡಿಕ್ ಫ್ಲ್ಯೂಟ್ ಇಂಟ್ರೋ ಆಗಿಬಿಟ್ಟು ಆಮೇಲೆ ಅದು ಸೀದಾ ಚರಣನೇ ಬಂತು, ಭೂಕೋ ಮರಜಾವತೋಯ್. ಅದಕ್ಕಿಂತ ಮುಂಚೆ ಮಾರೋಗೋರಿಯಾರೆ ಇದು ಪಲ್ಲವಿ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, ವರ್ಸ್ ಅಂತ ಬರೆದು, ನಾನು ಒಂದೇ ಹಾಡಿರೋದಕ್ಕೆ ವರ್ಸ್ ಅಂತ ಅಷ್ಟೇ ಹಾಕ್ಕೊಂಡಿದ್ದೀನಿ. ಜಾಸ್ತಿ ವರ್ಸ್ಗಳು ಅಂದರೆ ಚರಣಗಳು ಜಾಸ್ತಿ ಇದ್ದರೆ ನೀವು ವರ್ಸ್ 1 ವರ್ಸ್ 2 ಅಂತೇಳಿ, ಯಾವ ಥರ ಅಂದರೆ ವರ್ಸ್ ಮುಂದ್ಗಡೆ 1 ಅಂತ ಹಾಕಬೇಕು. ಆದರೆ ಕನ್ನಡದಲ್ಲಿ ಬರಿಬಾರ್ದು, ಇಂಗ್ಲೀಷಲ್ಲಿ ಬರಿಬೇಕು. ಬರಹ ಪ್ಯಾಡು ಮಲ್ಟಿ ಲ್ಯಾಂಗ್ವೇಜ್ ಇದೆ ಅಂತೇಳಿ ನಾನು ಯೂಸ್ ಮಾಡ್ತೀನಿ. ಈ ಥರ ನನಗೆ ಬೇಕಾಗಿಲ್ಲ ಇದು ವರ್ಸು. ನಾನು ಮತ್ತೆ ಕನ್ನಡದಲ್ಲಿ ಒಂದು ಬಂಜಾರ ಹಾಡನ್ನೇ, ಈ ಕನ್ನಡ ಹಾಡನ್ನು ನೀವು ಸುನೋಗೆ ಇನ್ಪುಟ್ ಮಾಡೋದು ಬಹಳ ಸುಲಭ. ಆದರೆ ಒಂದು ಬಂಜಾರ ಹಾಡನ್ನು ಕನ್ನಡದಲ್ಲಿ ಬರೆದು ಅದರ ಎಕ್ಸ್ಪ್ರೆಷನ್ ತೆಗೆಯೋದು ಸ್ವಲ್ಪ ಕಷ್ಟನೇ. ಅದಕ್ಕಾಗಿ ನಾನು ಬಂಜಾರ ಹಾಡಿನ ಒಂದು ಉದಾಹರಣೆಯನ್ನೇ ನಾನು ಯಾಕೆ ತಗೊಂಡಿದ್ದೀನಿ ಅಂದರೆ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಈವನ್ ಕನ್ನಡೇತರ ಅಂದರೆ ಈ ಕೊಂಕಣಿ ಇರ್ಬೋದು, ಬೇರೆ ಹಿಂದಿ ಇರ್ಬೋದು, ತೆಲುಗು ಇರ್ಬೋದು, ಅವರಿಗೂ ಸಹ ಇದು ಅನುಕೂಲ ಆಗಲಿ ಅಂತೇಳಿ ಈ ಥರ ಬರೀತೀನಿ. ಇದು ಯಾವುದೋ ಒಂದು ಬಂಜಾರ ಹಾಡನ್ನು ತಗೊಳ್ತಿದ್ದೀನಿ. ಬೂಕು ಎರಡನೇ ಸಾಲು ಏನಿದೆ ನೋಡ್ಕೋಬೇಕು. ಭೂಕೋ ಮರ್ ಜಾವ ತೋಯ್ ಬಿಮಾಂಗನ್ ಖಾಯನಿ ಗೋರಿಯಾ, ಮಾತೋ ಕಟ್ ಜಾವ ತೋಯ್ ಕೆರಿ ಹೇಟ್ ನವೇ ನಿರೆ. ಹಾಂ, ಇಷ್ಟನ್ನು ನೀವು ಕೇಳ್ತಾ ಸ್ನೇಹಿತರೆ, ಎರಡನೇ ಲೈನು ಮಾತೋ ಕಟ ಜಾವ ತೋ ಈ ಕೆರಿ ಹೇಟ ನವೇ ನೀರೆ ಪುಲ್ಲಿಂಗ ನವೇ ನೀರೆ ಗೋರಿಯಾ ಜಡಿ ಜಂಗಲೇತಿ ಲಕಡಿನ ಪಾಡನ ಪಳಜಾವ ಗೋರಿಯಾ. ಅಂದರೆ ಇದು ನಮ್ಮ ಭಾಷೆಯಲ್ಲಿ ಸ್ನೇಹಿತರೆ, ಈ ನಮ್ಮ ಬಸವಣ್ಣನವರು ಏನು ಹೇಳಿದ, ಇವನ್ಯಾರವ ಎನ್ನದಿರಯ್ಯ, ಇವ ನಮ್ಮವ ಅಂತ ಹೇಳಿದರೆ ಎಲ್ಲರೂ ಈ ಮಾನವತಾ ಒಂದು ಧರ್ಮವನ್ನು ಸಾರುವಂಥ ಇದನ್ನು ನಮ್ಮ ಜನರಲ್ಲಿ ಕೂಡ ಏನಿದೆ ಅಂತ ಅಂದರೆ, ನಾನು ದೊಡ್ಡವನು ನೀನು ದೊಡ್ಡವನು, ನನ್ನ ಪಕ್ಷ ಬೇರೆ ನಿನ್ನ ಪಕ್ಷ ಬೇರೆ ಅಂತ ಇದೆ. ಅಂಥವರಿಗೆ ಒಂದು ಇವ ನಮ್ಮವ ಅಂತ ಹೇಳಪ್ಪ, ಎಲ್ಲರದ್ದು ಪ್ರೀತಿ ನಿನಗೆ ಸಿಗುತ್ತೆ. ಇವನು ಬೇರೆ ಅಂತ ಹೇಳಿದರೆ ನಿನಗೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತೇಳಿ ಈ ಹಾಡಲ್ಲಿ ಒಂದು ನಾನು ಬರೆದಿದ್ದೆ ಸ್ನೇಹಿತರೆ. ಅದನ್ನು ನಮ್ಮ ಕನ್ನಡದ ಒಂದು ಹೆಮ್ಮೆಯ ಗಾಯಕಿ ಅನುರಾಧ ಭಟ್ ಮೇಡಮ್ ಅವರ ಗಾಯನದಲ್ಲೂ ಸಹ ನಾನು ಒಂದು ಜೇಂಕಾರ್ ಕಂಪ್ನಿಗೆ ಈ ಹಾಡನ್ನು ಕೊಟ್ಟಿದ್ದೆ ಸ್ನೇಹಿತರೆ. ಮಾತೋ ಕಟ್ ಜಾವ ತೋಯ್ ಕೆರಿ ಹೇಟ್ ನವೇ ನಿರೆ ಗೋರಿಯಾ, ಪಳಜಾವ ಗೋರಿ ಝಾಡಿ ಜಂಗಲೇತಿ ಲಕಡಿನ ಪಾಡನ. ಝಾಡಿ ಜಂಗಲೇತಿ ಲಕಡಿನ ಪಾಡನ ಪಳಜಾವ ಗೋರಿಯಾ, ಸೂಗಿ ಜಮಿ ಯಾಡಿನ ಹರೋ ಭರೋರೆ ಕರಲ ಚ ಗೋರಿಯಾ. ಟೈಪಿಂಗ್ ಏನಾದರೂ ಮಿಸ್ಟೇಕ್ ಆಗಿದೆಯಾ? ಝಾಡಿ ಜಂಗಲೇತಿ ಲಕಡಿನ ಪಾಳನ ಪಳಜಾವ ಗೋರಿಯಾ, ಸೂಕಿ ಜಮಿ ಆಡಿನ ಹರೋ ಭರೋರೆ ಕರಲ ಚ ಗೋರಿಯಾ. ಓಕೆ, ಟೈಪಿಂಗ್ ಸ್ಪೀಡ್ ಚೆನ್ನಾಗಿದೆ. ಸೂಕಿ ಜಮಿ ಆಡಿನ ಹರೋ ಭರೋರೆ ಕರಲ ಚ ಗೋರಿಯಾ ಮಾರೋ. ಹಾಂ, ಅಲ್ಲಿಗೆ ನಾನು ಮತ್ತೆ ಪಲ್ಲವಿನ ತಗೊಂಡೆ. ಅಯ್ಯಯ್ಯೋ. ಹಾಂ ಸ್ನೇಹಿತರೆ, ಸ್ವಲ್ಪ ಪವರು
ಹೋಗಿತ್ತು, ಅದಕ್ಕಾಗಿ ಇಂಟ್ರಪ್ಷನ್ ಆಯಿತು. ಎಲ್ಲಿಗಿದ್ವಿ ನಾವು ಅಂದರೆ ಮಾರೋ ಗೋರಿಯಾ ರೇ ಮಾರೋ ಗೋರಿಯಾ ತೋ. ಹಾಂ, ಈಗ ನಾವು ಎಲ್ಲಿ ಬಂದ್ವಿ ಅಂತ ಅಂದರೆ ಪಲ್ಲವಿಗೆ ಬಂದ್ವಿ. ಅದಕ್ಕಾಗಿ ನಾನು ಇದನ್ನು ಕೋರಸ್ ಅಂತ ಮಾಡ್ತೀನಿ. ಕೋರಸಲ್ಲಿ ಮಾರೋ ಗೋರಿಯಾ ರೇ ಮಾರೋ ಗೋರಿಯಾ ತೋ ಮಾರೋ ಗೋರಿಯಾ ರೇ ಗೋರಿಯಾ ಮಾರೋ ಗೋರಿಯಾ ರೇ ಗೋರಿಯಾ ಮಾರೋ ಸೋಣಿ. ಹಾಂ, ಲಾಸ್ಟಿಗೆ ಅಲ್ಲಿ ಆಲ್ಟ್ರೇಷನ್ ಆಗಿಬಿಟ್ಟು ಮಾರು ಸೋನಿಯಾ ಅಲ್ಲ ಸೋನಿಯಾ, ಸೋನಿಯಾ ಅಂದರೆ ಬಂಗಾರದಂಥವನು ಅಂತ. ಮಾರೋ ಸೋನಿಯಾ ರೇ ಸೋನಿಯಾ. ಆಮೇಲೆ ಇದು ಆದಮೇಲೆ ಸ್ನೇಹಿತರೆ ನಾನೇನು ಮಾಡ್ತೀನಿ, ಕರ್ಲಚ ಗೋರಿಯಾ. ಇಲ್ಲಿ ನಾನು ಸ್ವಲ್ಪ ಒಂದು ಮ್ಯೂಸಿಕ್ಕು, ಇಲ್ಲಿ ಮ್ಯೂಸಿಕ್ ಬಿ ಜಿ ಎಮ್ ಬರಬೇಕು ಅಂತ ನಿಮಗೆ ಉದಾಹರಣೆಗಾಗಿ ಇಲ್ಲೊಂದು ಬಿ ಜಿ ಎಮ್ ಬರಲಿ ಅಂತೇಳಿ ನಾನೇನು ಮಾಡ್ತೀನಿ, ವೈಬ್ರಂಟ್ ಮ್ಯಾಂಡೋಲಿನ್ ಸೋಲೋ ಅಂತ ಮಾಡ್ತೀನಿ. ಆಮೇಲೆ ಬೇಕಂತಾನೆ ಮಾರೋ ಸೋಣಿಯರೇ ಸೋಣಿಯ ಆದಮೇಲೆ ಇಲ್ಲಿ ಮೆಲೋಡಿಕ್ ಫ್ಲೂಟ್ ಔಟ್ರೋ ಅಂತ ಮಾಡ್ತೀನಿ. ಅದನ್ನು ಕ್ಲೋಸ್ ಮಾಡಿ ಲಾಸ್ಟಿಗೆ ಇಲ್ಲಿ ಏನು ಮಾಡ್ತೀನಿ, ಸಾಂಗಿನ ಮುಕ್ತಾಯ ಅಂತೇಳಿ ಎಂಡ್ ಅಂತ ಬರಿತೀನಿ ಸ್ನೇಹಿತರೆ. ಈ ಥರ ಬರೆದ್ಬಿಟ್ಟು ಇಲ್ಲಿಗೆ ನಮ್ದು ಏನಾಯಿತು, ನಮ್ಮ ರೆಫರೆನ್ಸ್ ಆಡಿಯೋ ಆಯಿತು, ರೆಡಿ ಆಯಿತು ಎಲ್ಲಿ FL ಸ್ಟುಡಿಯೋದಲ್ಲಿ. ಆಮೇಲೆ ನಮ್ಮ ಒಂದು ಸಾಹಿತ್ಯನೂ ರೆಡಿ ಆಯಿತು ಸ್ನೇಹಿತರೆ. ಈ ಸಾಹಿತ್ಯನ ಇಟ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು ಅಂದರೆ, ಆಮೇಲೆ ಯಾವತ್ತು ನೆನಪಲ್ಲಿಡ್ರಿ, ಸುನೋನ ಒಂದು ಯಾವುದೇ ಒಂದು ಪ್ರೊಫೆಷ್ನಲ್ ಪ್ಲ್ಯಾನ್ ತೊಗೊಂಡ್ರೆ ಮಾತ್ರ ಸ್ನೇಹಿತರೆ ನಿಮ್ಮ ಒಂದು ಓನ್ ಆಡಿಯೋನ ಅದು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ. ನಿಮ್ಮ ಓನ್ ಟ್ಯೂನನ್ನು ಅದು ಕಂಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ. ನೀವು ಏನೋ ಫ್ರೀ ವರ್ಷನ್ ಯೂಸ್ ಮಾಡ್ತಿದ್ದೀರಂದರೆ ಈ ಒಂದು ಫೆಸಿಲಿಟಿ ನಿಮಗೆ ಸಿಗೋದಿಲ್ಲ. ಅದಕ್ಕಾಗಿ ನೀವು ಮುಂಚೆ ಇದ್ರ ಜೊತೆಗೆ ಸುನೋ ಜೊತೆಗೆ ಆಟ ಆಡೋದಕ್ಕೆ ಒಂದು ಟ್ರಯಲ್ ವರ್ಷನಲ್ಲೇ ನಿಮ್ಮ ಒಂದು ಜಿಮೇಲಿಂದ ಸೈನ್ ಇನ್ ಮಾಡಿಬಿಟ್ಟು ಸ್ನೇಹಿತರೆ ಏನು ಮಾಡ್ಬೋದು ಅಂತ ಅಂದರೆ, ಸುನೋದಲ್ಲಿ ಹೋಗ್ಬಿಟ್ಟು ಸಾಂಗ್ ಜನ್ರೇಟ್ ಮಾಡೋದು ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಯಾವಾಗ ಪರ್ಫೆಕ್ಟ್ ಆಗ್ತೀರಿ ಆವಾಗ ತಕ್ಷಣವೇ ಈ ಬೇಸಿಕ್ ಸ್ಟಾರ್ಟರ್ ಪ್ಲ್ಯಾನ್ ಏನಿರುತ್ತಲ್ಲ 1,000ದಿಂದ ಶುರು ಆಗುತ್ತೆ. ತಿಂಗಳಿಗೆ 1,000, ತಿಂಗಳಿಗೆ 1,000 ನೀವು ಹಾಕ್ಬಿಟ್ಟು ಅಲ್ಲಿ ಆಟವನ್ನು ಆಡ್ಬೋದು. ನೀವು ಆಟ ಆಡ್ತಾ ಆಮೇಲೆ ಏನು ಅಂದರೆ ಸ್ನೇಹಿತರೆ, ನಾವು ಸ್ವತಃ ಕಂಪೋಸ್ ಮಾಡುವಂತಹ ನೆನಪಲ್ಲಿರಲಿ, ಯಾವುದೂ ಕಾಪಿರೈಟ್ ಆಗಲ್ಲ. ಯಾಕೆ ಅಂದರೆ ಇದರಲ್ಲಿ ಹ್ಯೂಮನ್ ಎಫರ್ಟ್ ಇದೆ. ನೋಡಿ, ನಿಮ್ಮದೇ ಆದ ಒಂದು ಟ್ಯೂನನ್ನು ಕೊಟ್ಟಿದ್ದೀರಿ, ಆಮೇಲೆ ನಿಮ್ಮದೇ ಒಂದು ಸಾಹಿತ್ಯ ಕೊಟ್ಟಿದ್ದೀರಿ, ಅದಕ್ಕೆ ನೀವು ಇನ್ಸ್ಟ್ರಕ್ಟ್ ಮಾಡ್ತಿದ್ದೀರಿ AI ಗೆ, ನನ್ನ ಪ್ರಕಾರ ನೀನು ನಡಿ ಅಂತ. ನೀನು ಜನ್ರೇಟ್ ಮಾಡಿದ್ದೇ ನನಗೆ ಮಹಾಪ್ರಸಾದ ಅಂತ ನೀವು ಹೇಳ್ತಿಲ್ಲ. ಅದಕ್ಕಾಗ್ಬಿಟ್ಟು ಇಂತಹ ಕ್ರಿಯೇಟಿವ್ ವರ್ಕ್ಗಳಿಗೆ ಯೂಟ್ಯೂಬ್ ಇನ್ನೂವರೆಗೂ ಬೆಲೆ ಕೊಡ್ತಿದೆ. ಭಾಳ ಜನ ಏನು ಮಾಡ್ತಾರೆ, ಬರೀ ಕಾಪಿ ಪೇಸ್ಟ್ ಮಾಡ್ತಾರೆ, ಏನೋ ಒಂದು ಫೋಟೋ ಕೊಟ್ಬಿಟ್ಟು ವಿಡಿಯೋ ಜನ್ರೇಟ್ ಮಾಡಿ ಏನೇನೋ ಮಾಡಿಬಿಟ್ಟು ಹಾಕ್ತಾರೆ. ಅಂತಹ ಒಂದು ಕಾಂಟೆಂಟನ್ನು ಅದು ಬ್ಯಾನ್ ಮಾಡಿದೆ. ಇದರಲ್ಲಿ ಹ್ಯೂಮನ್ ಎಫರ್ಟು ಒಂದು 70% ಇರುತ್ತೆ, ಆಮೇಲೆ 30% ಮಾತ್ರ AI ನಿಮ್ಮ ಒಂದು ಇದನ್ನು ಒಂದು ಇನ್ಸ್ಟ್ರಕ್ಷನನ್ನು ತಗೊಂಡು ಅದು ಕೆಲಸ ಮಾಡುತ್ತೆ. ಅದರ ಒಂದು ಸರ್ವಿಸನ್ನು ನಾವು ತಗೊಳ್ತಾ ಇದ್ದೀವಿ ದುಡ್ಡು ಕೊಟ್ಟು. ಹಂಗಂದ್ರೆ ಯೂಟ್ಯೂಬ್ ಯಾಕೆ ಅದನ್ನು ಬ್ಯಾನ್ ಮಾಡುತ್ತೆ? ಇದು ಒಂದು ಆ ಥರ ಯೂಟ್ಯೂಬ್ ಬ್ಯಾನ್ ಮಾಡೋದಾಗಿದ್ದರೆ ಅಂತಹ ಸರ್ವಿಸ್ಗಳು ಆನ್ಲೈನಲ್ಲಿ ಅದನ್ನು ನಂಬ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ. ಅವರೆಲ್ಲರೂ ಹಾಗೆ ಹೇಳ್ಬೋದಿತ್ತಲ್ಲ. ಈವನ್ ಒಬ್ಬ ಕಾಂಪೋಸರು ದಿವಸ ಮ್ಯೂಸಿಕ್ ಮಾಡ್ತಾ ಮಾಡ್ತಾ ಅವ್ನು ಯಾವುದೋ ಟೆನ್ಷನಲ್ಲಿ ಇರ್ತಾನೆ, ಯಾವುದೋ ಒಂದು BGM ಅವನಿಗೆ ಬರಲಿಲ್ಲ ಅಂದರೆ ಇದರಿಂದ ನಾವೆಲ್ಲ ಐಡಿಯಾ ತಗೊಳ್ತೀವಿ. ಯಾಕಂದರೆ ಓನ್ ಕಂಪೋಸಿಷನ್ಗೆ ಯೂಟ್ಯೂಬು ಕೊಡೋ ಪೇಮೆಂಟೇ ಬೇರೆ ಅಂತ. ಮುಂದಿನ ಒಂದು ದಿನಮಾನಗಳಲ್ಲಿ ಆ ಥರ ಇದು ಆಗುತ್ತೆ. ಆಲ್ರೆಡಿ ಹೇಳಿದೆ ಅದು. ಹ್ಯೂಮನ್ ಅಂದರೆ ಮನುಷ್ಯನೇ ಮಾಡಿರ್ತಕ್ಕಂಥ ಕಾಂಪೋಸಿಷನ್ಗಳ ಬೆಲೆ ಜಾಸ್ತಿ, AI ಸಹಾಯದಿಂದ ಮಾಡಿರೋದನ್ನು ಅದಕ್ಕಿಂತ ಸ್ವಲ್ಪ ಕಡಿಮೆ ಕೊಡ್ತೀವಿ ಅಂತ ಹೇಳಿದೆ ಅದು. ಟೋಟಲ್ ಈವನ್ ಯೂಟ್ಯೂಬ್ ಸಹ ನಿಮ್ಮ ಎಲ್ಲ ಜನರ ಅಕೌಂಟನ್ನು ಮೇಂಟೈನ್ ಮಾಡೋದಕ್ಕೆ AI ಬಳಸ್ತಾ ಇದೆ. ಇಷ್ಟರಲ್ಲೇ ತಿಳ್ಕೊಳ್ರಿ, AI ಬ್ಯಾನ್ ಮಾಡಿಲ್ಲ ಯೂಟ್ಯೂಬು. ಅದನ್ನು ದುರ್ಬಳಕೆ ಮಾಡಿಕೊಂಡು ಏನು ಕಷ್ಟನೇ ಪಡಲಿಲ್ದಂಗೆ ನಾವು ಹೊಟ್ಟೆ ತುಂಬ ತಿನ್ನಬೇಕು ಅನ್ನೋರಿಗೆ ಅದು ದುಡ್ಡು ಕೊಡಲ್ಲ ಅಷ್ಟೇ. ಓಕೆ ಸ್ನೇಹಿತರೆ, ಇವಾಗ ನಾವೇನು ಮಾಡಿದ್ವಿ ಅಂತಂದರೆ ನಮ್ಮ ಒಂದು ಸಾಹಿತ್ಯವನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಒಂದು ವಾಯ್ಸ್ ಓವರ್ ಕೂಡ ಎಲ್ಲಿದೆ, ಫರ್ಸುನು ಅಂತ ಇಲ್ಲಿದೆ. ಓಕೆ, ಈಗ ನಾನೇನು ಮಾಡ್ತೀನಿ ಅಂದರೆ
ನನ್ನ ಪ್ರೊಫೆಷ್ನಲ್ ಅಕೌಂಟಿಗೆ ನಾನು ಸೈನ್ ಇನ್ ಆಗಿಬಿಟ್ಟು ಸುನೋದಲ್ಲಿ. ಈಗ ಇನ್ನೊಂದು ನಿಮಗೆ ಈ ಸುನೋ 4.5 ಒಳಗಡೆ ಹೊಸ ಒಂದು ಫೀಚರ್ಸ್ ಬಂದಿದ್ದಾವೆ. ಅದನ್ನು ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ನಿಮಗೇನಾದರೂ ಆಸಕ್ತಿ ಇತ್ತು ಏನೇನು ಹೊಸದು 4.5 ಪ್ಲಸ್, ಮುಂಚೆ 4.5 ಇತ್ತು, ಪ್ರೋ ಅಂತ ಇತ್ತು, ಆ ಪ್ರೋನು ಹೋಗ್ಬಿಟ್ಟು ಇವಾಗ ಬೀಟಾ ವರ್ಷನ್ ನಡೀತಾ ಇದೆ. ಇನ್ನೂ ಡೇ ಬೈ ಡೇ ಅವರು ಒಂದು ಡೆವಲಪ್ಮೆಂಟ್ ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ. 4.5 ಬೀಟಾ ವರ್ಷನ್ ಇದರಲ್ಲಿ ಏನೇನು ಹೊಸ ಫೀಚರ್ಗಳನ್ನು ಕೊಟ್ಟಿದ್ದಾರೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಮಾಡ್ತೀನಿ. ಆದರೆ ದಯವಿಟ್ಟು ಇದಕ್ಕೆ ಸ್ವಲ್ಪ ನನಗೂ ಸಹ ಗಿಟ್ಟಬೇಕು ನಾನು ಓದರೋದಕ್ಕೆ. ಅದಕ್ಕಾಗಿ ವ್ಯೂಸು ಲೈಕ್ಸು ಸ್ವಲ್ಪ ಜಾಸ್ತಿ ಬಂದರೆ ಮಾಡ್ತೀನಿ, ಇಲ್ಲ ಅಂದರೆ ಕೈ ಬಿಟ್ಟಾಕ್ತೀನಿ ಅಷ್ಟೇ. ಈಗ ನಾವೇನು ಮಾಡೋದು ಅಂದರೆ ಫಾರ್ಸುನು ಅಂತ ಫೋಲ್ಡ್ರಲ್ಲಿ ನಾನು ಭೂಕೋ ಅಂತೇಳಿ ಒಂದು ಹಾಡನ್ನು ತಗೊಂಡಿದ್ದೆ, ಅದನ್ನು ಅಪ್ಲೋಡ್ ಮಾಡಿದೆ. ಅರೌಂಡ್ ಎಲ್ಲಿವರೆಗಿದು ನೋಡಿ, ಈ ಪ್ರೋ ವರ್ಷನ್ ನೀವು ತಗೊಂಡ್ರಿ ಅಂತ ಅಂದರೆ 8 ನಿಮಿಷದ ಆಡಿಯೋನೂ ಸಹ ಇದು ತಗೊಳುತ್ತೆ ಸ್ನೇಹಿತರೆ. ಇದನ್ನು ನಾನು ಇವಾಗ ಸೇವ್ ಅಂತ ಹೊಡಿತೀನಿ, ಕವರ್ ಸಾಂಗ್ ಅಂತ ಮಾಡ್ಕೊಳ್ತೀನಿ. ಇದನ್ನು ನಾನು ಕ್ಲಿಕ್ ಮಾಡಿಕೊಂಡೆ, ಬರಲಿಲ್ಲಲ್ಲ ಇದು ಕವರ್. ಬಂತು ಸ್ನೇಹಿತರೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಮೊದಲಿಗೆ ನಾನು ಇದನ್ನು ಟೈಟಲನ್ನು ಇಟ್ಕೊಳ್ತೀನಿ, ಭೂಕೋ ಅಂತ. ಭೂಕೋ ಟೈಟಲ್ ಇಟ್ಕೊಂಡೆ. ಆಮೇಲೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಈ ಹಾಡು ನಿಮಗೆ ಈವನ್ ಇದು ಸಹ ಗೊತ್ತಾಗಲಿ ಅಂತೇಳಿ ಇದು ಮೇಲ್ ವರ್ಷನಲ್ಲಿ ನಾನು ಹಾಡಿದ್ದೀನಿ. ಇದನ್ನು ನಾನು ಫೀಮೇಲ್ ಸಾಂಗ್ ಆಗಿ ಕನ್ವರ್ಟ್ ಮಾಡ್ತೀನಿ, ಅಂದರೆ ಫೀಮೇಲ್ ವಾಯ್ಸ್ ಇರಬೇಕು. ಆ ಥರ ಮಾಡೋದಕ್ಕೆ ನಾನು ಎಕ್ಸ್ಕ್ಲೂಡ್ ಸ್ಟೈಲ್ಸ್ ಅಂತ ಇದ್ದಾವೆ. ಅಡ್ವಾನ್ಸ್ಡ್ ಇದರಲ್ಲಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಎಲ್ಲ ಒಂದೇ ಟೈಮಿಗೆ ಹೇಳಿಬಿಟ್ರೆ ಅದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ಕಾಪಿ ಇದು ಸ್ಟೈಲಲ್ಲಿ ಹೋಗಲ್ಲ, ಇದು ಲಿರಿಕ್ಸಲ್ಲಿ ಹೋಗುತ್ತೆ. ಅದೇ ಜನ್ರೇಟ್ ಮಾಡಿದೆಯಲ್ಲ ಅದನ್ನು ಡಿಲೀಟ್ ಮಾಡಬೇಕು, ನಮ್ಮ ಒಂದು ಲಿರಿಕ್ಸನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಸ್ನೇಹಿತರೆ ಸ್ಟೈಲಲ್ಲಿ ಅದಕ್ಕೆಲ್ಲ ವಿವರಣೆ ಕೊಡಬೇಕು. ಬಂಜಾರ ಸಾಂಗ್ ಸಂಗ್ ಬೈ HEA ಹೆವನ್ಲಿ ಫೀಮೇಲ್ vocal in uplifting mood. ಇಲ್ಲಿ ಒಂದು ನಾನು ಮೆನ್ಷನ್ ಮಾಡೋದು ಬಿಟ್ಟೆ, ಬಂಜಾರ ಸಾಂಗ್ ರಿಟರ್ನ್ ಇನ್ ಕನ್ನಡ ಅಂತ ಬರೀಬೇಕು ಸ್ನೇಹಿತರೆ. ರಿಟರ್ನ್ ಇನ್ ಕನ್ನಡ, ರಿಟರ್ನ್ ಇನ್ ಕನ್ನಡ, ಸಂಗ್ ಬೈ ಹೆವನ್ಲಿ ಫೀಮೇಲ್ ವೋಕಲ್ ಇನ್ ಅಪ್ಲಿಫ್ಟಿಂಗ್ ಮೂಡ್. ಕಮ ಯೂಸ್, ನಾನು ಇದರಲ್ಲಿ ಏನು ಯೂಸ್ ಮಾಡಿದ್ದೀನಿ, ಮೆಲೋಡಿಕ್ ಫ್ಲೂಟು, ಆಮೇಲೆ 2 ಇನ್ಸ್ಟ್ರೂಮೆಂಟ್ ವೈಬ್ರೆಂಟ್ ಮ್ಯಾಂಡೋಲಿನ್, 2 ಲೀಡಾಗಿ ಯೂಸ್ ಮಾಡಿದ್ದೀನಿ. ಅದಕ್ಕೆ ಮೂಡ್ ಇಲ್ಲಿ 2 ತೋರಿಸ್ತಾ ಐತೆ. ಓಕೆ ಸರ್. ಯೂಸ್ ಮೆಲೋಡಿಕ್ FLUT ಆ್ಯಂಡ್ ವೈಬ್ರೆಂಟ್ ಮ್ಯಾಂಡೋಲಿನ್ ಆ್ಯಸ್, ಮತ್ತು ಇಲ್ಲಿ 2 ತೋರಿಸ್ತಾ ಮ್ಯಾಂಡೋಲಿನ್ ಆ್ಯಸ್ ಲೀಡ್ instrument followed with ambient synth pad, use syncopated kick and pulsating sub bass in sync with the Indian percussions like tabla and DHOLAK. ನೋಡಿ ಸ್ನೇಹಿತರೆ, ಇಷ್ಟು ಇನ್ಸ್ಟ್ರಕ್ಷನನ್ನು ಇದನ್ನು ನೀವು ಕಲಿಬೇಕಂದ್ರೆ ಸ್ವಲ್ಪ ನೀವು ಕಷ್ಟಪಡಲೇಬೇಕಾಗುತ್ತೆ. ಮಾಡ್ತಾ ಹಾಡ್ತಾ ರಾಗ ಉಗುಳ್ತಾ ರೋಗ ಅನ್ನಂಗೆ ನಿಮಗೆ ಇದ್ರ ಜೊತೆಗೆ ಆಟ ಆಡ್ತಾ ಬರುತ್ತೆ. ಹಾಗಂದ್ರೆ ನೋಡೋಣ ಸ್ನೇಹಿತರೆ, ನಾವು ಬೇವಿನ ಬೀಜ ಹಾಕಿದ್ದೀವಿ, ಬೇವಿನ ಗಿಡನೇ ಕೊಡುತ್ತೋ ಅಥವಾ ಬೇರೆ ಯಾವುದಾದ್ರೂ ಮಾವಿನ ಗಿಡ ಕೊಡುತ್ತೋ ನೋಡೋಣ.
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಫಿಮೇಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ಆಮೇಲೆ ನೋಡಿ, ಈ ಸುನೋ 4.5 ಒಳಗಡೆ ಒಂದು ಹೊಸ ಆಪ್ಷನ್, ಅಡ್ವಾನ್ಸ್ಡ್ ಆಪ್ಷನ್ಸ್ ಅಂತೇಳಿ ಹೊಸ ಫೀಚರ್ಸ್ ಬಂದಿದ್ದಾವೆ. ಆಡಿಯೋ ಇನ್ಫ್ಲೂಯೆನ್ಸನ್ನು 100% ಮಾಡಿದ್ದೀನಿ. ಸ್ಟೈಲ್ ಇನ್ಫ್ಲೂಯೆನ್ಸು 50%. ವಿಯರ್ಡ್ನೆಸ್ ಅಂದರೆ ಹೆಂಗೆ ಬೇಕಂಗೆ ಹುಚ್ಚಾಪಟ್ಟೆ ಜನ್ರೇಟ್ ಮಾಡೋದು, ಇದನ್ನು ನಾನು ನಿಲ್ಲ ಅಂತಲೇ ಇಟ್ಟಿದ್ದೀನಿ. ಹಾಗಾದರೆ ನೋಡೋಣ ಸ್ನೇಹಿತರೆ. भूको मर जाव तो भी मांगन खाए नि गोरिया, माँ तो कट जाव तो केरी हेट नवे निरे गोरिया. झाड़ी जंगले ती लकड़ी न पाडन पळ जाव गोरिया, सूखी जमियाडिन हारो भरो रे करल चगोरिया. मारो गोरिया रे मारो गोरिया, तू मारो गोरिया रे गोरिया, मारो सोनिया रे सोनिया. ನೋಡಿ ಸ್ನೇಹಿತರೆ, ಖುಷಿ ಆಗುತ್ತಾ ಇಲ್ವಾ? ನಿಮಗೆ ಇದು ಸಹ ಸ್ಟೈಲು ಬೇಕಾಗಲಿಲ್ಲ ಅಂದರೆ ನಿಮ್ಮ ಕ್ರೆಡಿಟ್ಗಳು ಇಲ್ಲಿ ಕಮ್ಮಿ ಆಗ್ತಿರ್ತವೆ. ಆಮೇಲೆ ಚಿಂತಿಸಬೇಕಾಗಿಲ್ಲ. 1,000 ಕೊಟ್ಟು 1 ತಿಂಗಳದ್ದು ನೀವು ರೀಚಾರ್ಜ್ ಮಾಡಿಸ್ಕೊಂಡಿದ್ದೀರಿ ಅಂದರೆ ಮತ್ತೆ ಟ್ಯಾಪ್ ಅಪ್ಪು ಕರೆನ್ಸಿ ಖಾಲಿ ಆದಂಗೆ ಕರೆನ್ಸಿ ಹಾಕ್ಕೊಳ್ಳೋ ಅಂಥ ಆಪ್ಷನ್ನು ಇರುತ್ತೆ. ಚಿಂತಿಸಬೇಕಾಗಿಲ್ಲ. ಚೆನ್ನಾಗಿ ಆಟ ಆಡ್ರಿ, ಚೆನ್ನಾಗಿ ಕಲೀರಿ ಸ್ನೇಹಿತರೆ. ಆಮೇಲೆ ಎರಡನೇದು ನೋಡೋಣ ಉದಾಹರಣೆ. ಅದನ್ನು 2 ಥರ ಕೊಡುತ್ತೆ ಒಂದು ಟೈಮಿಗೆ. भूखो मर जाव तो भी मांगन खाए नि गोरिया, माँ तो कट जाव तो केरी हेट नवे निरे गोरिया. झाड़ी जंगले ती लकड़ी न पाडन पळ जाव गोरिया, सूखी जमियाडिन हरो भरो रे करल चगोरिया. मारो गोरिया रे मारो गोरिया, तू मारो गोरिया रे गोरिया, मारो सोनिया रे सोनिया. ಎರಡೂ ಹಾಡುಗಳು ನನಗೆ ಚೆನ್ನಾಗೇ ಅನ್ನಿಸ್ತಿದ್ದಾವೆ. ಯಾಕಂದರೆ ನನ್ನ ಧ್ವನಿ ಸರಿ ಇಲ್ಲದೆ ಇದ್ರೂ ಇದು ಸಹ ಒಂದು ಉದಾಹರಣೆ ಸ್ನೇಹಿತರೆ. ನಿಮ್ಮ ಧ್ವನಿ ಏನೋ ನೆಗಡಿ ಆಗಿದೆ, ಏನೋ ಆಗಿದೆ. ಆದರೆ ಸ್ನೇಹಿತರೆ, ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಳ್ರಿ. ನೀವು ಸ್ವರಗಳನ್ನು ಏನು ಕೊಡ್ತಿರಲ್ಲ, ಭೂಕೋ ಮರಜಾವತೋ, ಇದನ್ನು ಮಾತ್ರ ತಪ್ಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಗಂಟ್ಲು ಕರ್ಕಶವಾಗಿರಲಿ, ಆದರೆ ಒಂದೊಂದು ಸ್ವರಗಳನ್ನು ನೀವು ಪಕ್ಕ ಅದಕ್ಕೆ ಗೈಡ್ ಮಾಡಿದರೆ, ನೀವೇನಾದರೂ ಅಲ್ಲಿ ತಪ್ಪು ಮಾಡಿದಿರಿ ಅಂದರೆ ಆ ಸ್ವರನೂ ಅದು ತಪ್ಪು ಮಾಡಿನೇ ಹಾಡುತ್ತೆ. ಈ ನನ್ನ ಕಾನ್ಸೆಪ್ಟ್ ನಿಮಗೆ ಹೇಗೆ ಅನಿಸಿದೆ ಇದನ್ನು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಇನ್ನೂ ಜಾಸ್ತಿ ಮಾಹಿತಿ ಏನಾದರೂ ಬೇಕು ಅಂದರೆ, ಅಥವಾ ಯಾವುದೇ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಸಂಬಂಧಿತ ಒಂದು ಏನಾದರೂ ಸಮಸ್ಯೆಗಳು ಇತ್ತು ಅಂತ ಅಂದರೆ, ನೀವು ನನ್ನ ಒಂದು ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿರಿ. ದಯವಿಟ್ಟು ಕಾಲ್ ಮಾಡಬೇಡ್ರಿ. ಮ್ಯೂಸಿಕ್ಕು ಅದು ಇದು ಮಾಡ್ತಾ ಇರ್ತೀನಿ, ಅದೇ ನನ್ನ ಹೊಟ್ಟೆಪಾಡು. ಹಾಗಾಗ್ಬಿಟ್ಟು ನೀವು ಮೆಸೇಜ್ ಮಾಡಿರಿ, ನಾನು ಆದಷ್ಟು ಬೇಗನೆ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ನಂಬರನ್ನು ನೋಟ್ ಮಾಡ್ಕೊಳ್ರಿ, 8105443081. ಜೈ ಕರ್ನಾಟಕ ಮಾತೆ, ಜೈ ಸೇವಾಲಾಲ್.